ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದರಿಂದ ನಮ್ಮ ಸಮಾಜಕ್ಕೆ, ಹಿಂದುಳಿದ ವರ್ಗ ಸಮಾಜಕ್ಕೆ ನೋವಾಗಿದ್ದರೂ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿರುವುದು ನಮಗೆ ಹೆಮ್ಮೆ ಅನಿಸುತ್ತದೆ. ಅವರ ಸ್ಥಾನ ತುಂಬಲು ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಉಪ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಿ ಜೊತೆಗೆ ಉತ್ತಮ ಸಚಿವ ಸ್ಥಾನವನ್ನ ನೀಡಬೇಕೆಂದು ವರ್ಣ ಕ್ಷೇತ್ರದ ಕುರುಬ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಕೆಂಪಿ ಸಿದ್ದನಹುಂಡಿ ಗ್ರಾಮದಲ್ಲಿ ಕುರುಬ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆದ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಂಜಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ನಂಜಯ್ಯನವರು ಹಾಗೂ ಪಕ್ಷದ ಕಾರ್ಯಕರ್ತರು 2028ನೇ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಬರುತ್ತಿತ್ತು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಮುಖಂಡರು ಈಗಲೂ ಕಾಲ ಮಿಂಚಿಲ್ಲ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸ್ಥಾನಮಾನ ಕೊಟ್ಟು ಗೌರವದಿಂದ ನಡೆಸಿಕೊಂಡರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿದೆ ಎಂದು ಮುಖಂಡರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ನಮ್ಮ ಆಲಮತದ ಸಮಾಜದಲ್ಲಿ ಕೋಡಿಮಠ ಸ್ವಾಮಿಗಳು ಹೇಳಿದಾಗೆ ನುಡಿದಂತೆ ಅವರಾಗಿದ್ದು ಅವ್ರು ಕೊಟ್ಟರೆ ಒಂದು ಹೋಯ್ತು, ಇಲ್ಲ ಅವರಂತೆ ಬಿಟ್ಕೊಡೋ ಅಂತ ಹಾಲು ಕೆಟ್ಟರು ಮತ ಕೆಡಲ್ಲ ಅಂತ ಹೇಳಿದ ಮಾತು ಸ್ವಾಮಿಗಳು ಹೇಳಿದ ಮಾತು ನುಡಿದಂತೆ ನಡೆದ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅದರಂತೂ ಇದರಲ್ಲಿ ಒಂದು ವಿಷಯ ಏನಂತಂದರೆ ನಮ್ಮ ಸಾಹೇಬರು ಏನಂತ ಅಂದ್ರೆ ಅದು ಒಂದು ದಿಟ್ಟತನದ ಹೋರಾಟ, ಇನ್ನೊಂದು ಮಾಡಿದಂಥ ಒಂದು ಪ್ರತಿಫಲತೆಗೆ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ, ಹೆಮ್ಮೆಯ ವಿಷಯ. ಏನು ವಿಷಯ ಅಂದರೆ ಆಲಮತದ ಹೆಮ್ಮೆಯ ಪುತ್ರ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಕುರುಬ ಸಮುದಾಯಕ್ಕೆ ಬಹಳ ನೋವುಂಟಾಗಿದೆ. ಅದು ಒಂದು ಕಡೆ ಇರಲಿ, ಹಾಗಾಗಿ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಹೈಕಮಾಂಡಲ್ಲಿ ನಾವು ಮನವಿ ಮಾಡೋದೇನಪ್ಪ ಅಂತಂದರೆ ನಮ್ಮ ಸಮಾಜದ ಕಿರಿಯ ಪುತ್ರ ಅಂತ ಹೇಳ್ತೀವಿ ಸಿದ್ದರಾಮಯ್ಯವರ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಸಮಾಜದಿಂದ ಮನವಿ ಮಾಡೋದೇನಪ್ಪ ಅಂತಂದ್ರೆ ಅವ್ರಿಗೊಂದು ಉನ್ನತ ಸ್ಥಾನ ಅಂದ್ರೆ ಉಪಮುಖ್ಯಮಂತ್ರಿನೋ ಅದಕ್ಕೆ ಪ್ರಬಲವಾದ ಖಾತೆಯನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ಗೌರವನ್ನ ಈ ಕಾಂಗ್ರೆಸ್ ಸರ್ಕಾರ ಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತೀವಿ. ಕೊಟ್ಟು ಒಳ್ಳೆ ಸ್ಥಾನವನ್ನು ಮಂತ್ರಿ ಸ್ಥಾನದಲ್ಲಿ ಕೊಡ್ಬೇಕು ಅಂತ ಹೇಳಿ ಈ ವರ್ಣ ಕ್ಷೇತ್ರದ ಗ್ರಾಮ ಕೆಂಪಿ ಸಿದ್ದನಹುಂಡಿಲಿ ನಾವೆಲ್ಲ ಸಭೆ ಬಿಟ್ಟು ಮೈಸೂರು ನಮ್ಮ ಹೇಳಿ ನಮ್ಮ ಯತೀಂದ್ರ ಸಾಹೇಬರಿಗೆ ಹೈಕಮಾಂಡ್ ಅವ್ರಿಗೆ ಇದನ್ನ ಗಮನ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಂಜಯ್ಯ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಸಿದ್ದು, ಸದಸ್ಯರಾದ ರವಿ, ರಾಜೇಶ್, ಶಿವಮಾಧು, ಬೀರಲಿಂಗ, ಬೀರಪ್ಪ, ರಾಜಪ್ಪ, ದಾಕು, ಸಿದ್ದು ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಲ್ಯಾಂಡ್ ಲೈವ್ ನ್ಯೂಸ್, ಮೈಸೂರು.